ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದ್ರೆ ನಮ್ಮ ಜನತೆ ಹತ್ರ ಹೋಗ್ಬಿಟ್ಟು ಈಗಿನ ಜನ್ರೇಷನ್ ಅವರು ಮಾಡ್ತಿರೋ ಒಂದು ದೊಡ್ಡ ತಪ್ಪು ಅಥವಾ ಮಿಸ್ಟೇಕ್ ಅಂದ್ರೆ ಏನು ಅಂತ ಕೇಳ್ಕೊಂಬರೋಣ ಬನ್ನಿ. ನಿಮ್ಮ ಹೆಸರು ಸರ್? ಸೈಫ್. ಏನ್ ಮಾಡ್ಕೊಂಡಿದ್ದೀರಾ? ಬಿಸ್ನೆಸ್ ಮಾಡ್ತಿದ್ದೀನಿ. ಓಕೆ, ನಿಮ್ ಪ್ರಕಾರ ಈಗಿನ ಜನ್ರೇಷನ್ ಅವರು ಮಾಡ್ತಿರೋ ಒಂದು ದೊಡ್ಡ ಮಿಸ್ಟೇಕ್ ಅಥವಾ ತಪ್ಪು ಅಂದ್ರೆ ಏನು? ಟೈಮ್ ಪಾಸ್ ಮಾಡಿದ್ರು ಸೋಷಿಯಲ್ ಮೀಡಿಯಾ ಅಲ್ಲಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಟೈಮ್ ಪಾಸ್ ಮಾಡಿದ್ರು ಸೋಷಿಯಲ್ ಮೀಡಿಯಾ ಅಲ್ಲಿ. ಕರಿಯರ್ ಮೇಲೆ ಫೋಕಸ್ ಮಾಡಿದ್ರೆ ಒಳ್ಳೇದು, ರಾದರ್ ದನ್ ವೇಸ್ಟಿಂಗ್ ಟೈಮ್ ಆನ್ ಸೋಷಿಯಲ್ ಮೀಡಿಯಾ ಅಂಡ್ ವೇಸ್ಟಿಂಗ್ ಟೈಮ್ ಆನ್ ಅದರ್ ಥಿಂಗ್ಸ್. ಏನಾದ್ರು ಪರ್ಟಿಕ್ಯುಲರ್ಲಿ ಕಲಿಯೋ ಅಂತರ ಮಾಡಬೇಕು. ಫುಡ್ ಇಂದ, ಲೈಫ್ ಸ್ಟೈಲ್ ಇಂದ ಅವರು ಮಲ್ಗೋದು ಎದ್ದೋದು ಅದೆಲ್ಲ ಕರೆಕ್ಟ್ ಮಾಡ್ಕೊಂಡ್ರೆ ಅವ್ರ ಹೆಲ್ತ್ ಚೆನ್ನಾಗಿ ಇಟ್ಕೊಂಡ್ರೆ, ಚೆನ್ನಾಗಿ ಓದಿದ್ರೆ ಅವ್ರ ಫ್ಯೂಚರ್ ಚೆನ್ನಾಗಿರುತ್ತೆ. ಏನ್ ಮಾಡ್ಕೊಂಡಿದ್ದೀರಾ? ನಾನು ಇಲ್ಲೊಂದು ಕಾರ್ಪೊರೇಟ್ ಎಂಪ್ಲಾಯ್. ಓಕೆ, ಈಗಿನ ಜನ್ರೇಷನ್ ಅವರು ಮಾಡ್ತಿರೋ ಒಂದು ತಪ್ಪು ಅಥವಾ ಮಿಸ್ಟೇಕ್ ಅಂದ್ರೆ ಏನು? ಇವಾಗಿನ ಜನರೇಷನ್ ಹುಡುಗರಿಗೆ ಅಥವಾ ಹುಡುಗಿರಿಗೆ ಯಾರು ಪರ್ಮನೆಂಟ್ ಪರ್ಸನ್ ಅಥವಾ ಯಾರು ಟೆಂಪ್ರರಿ ಪರ್ಸನ್ ಅನ್ನೋದೇ ಗೊತ್ತಿಲ್ಲ. ಕೆಲವರು ಟೆಂಪ್ರರಿ ಆಸೆಗಾಗಿ ಪರ್ಮನೆಂಟ್ ಇರೋದನ್ನೇ ಕಳ್ಕೊಳ್ತಾರೆ. ಸೊ ದಟ್ ಈಸ್ ಒನ್ ಥಿಂಗ್ ಆಸ್ ಪರ್ ಮೈ ಒಪಿನಿಯನ್. ಜಾಸ್ತಿ ಅವ್ರಿಗೆ ಇದು ನಾವೇ ಏನ್ ಹೇಳ್ತಾರೆ, ನಮ್ದು ಬುದ್ಧಿಮಾನ ಅಂತ ಹೇಳ್ತಾರಲ್ಲ, ನಾವೇ ಇದು ನಮ್ಮ ಮುಂದೆ ಯಾರು ಇಲ್ಲ, ನಾವೇ ದೊಡ್ಡವರು ಹೇಳಿದ್ರೆ ಯಾರು ಕೇಳೋದಿಲ್ಲ ಮಾತು. ನಾವೇ ಗಾಡಿ ಆದ್ರೆ ಆಗ್ಲಿ, ಹುಡುಗಿನ ವಿಷಯ ಆಗ್ಲಿ, ಯಾವ ವಿಷಯ ಆಗಿದ್ರೆ ನಮ್ಗೆ ಯಾರು ಹೇಳ್ಬಾರ್ದು. ಹೇಳಿದ್ರೆ ನಮ್ಗೆ ಒಳ್ಳೇದಲ್ಲ, ಕಿರಿಕಿರಿ ಆಗ್ತಾರೆ ಅವ್ರಿಗೆ, ಮನೆ ಬಿಟ್ಟು ಹೋಗುದು, ಫ್ರೆಂಡ್ಸ್ ಜಾಸ್ತಿ ಮಾತಾಡುದು, ಅವರು ಮನೆಯವ್ರಿಗೆ ಇದು ಮರ್ಯಾದೆ ಕೊಡುದಿಲ್ಲ ಅವರೆಲ್ಲ. ಇದೆಲ್ಲ ಇದೆ ಅದರ ವಿಷಯದಲ್ಲಿ. ಈಗದ ಹುಡುಗರು ಹುಡುಗಿರಿ ಒಂದೇ ಮಾತಾಡೋದು, ತಂದೆ ತಾಯಿ ಫ್ಯಾಮಿಲಿ ಫಸ್ಟ್, ಆಮೇಲೆ ಎಲ್ಲ ಫ್ರೆಂಡ್ಸ್ ಆಗ್ಲಿ, ಗರ್ಲ್ ಫ್ರೆಂಡ್ಸ್ ಆಗ್ಲಿ, ಯಾರು ಬೇಕಾದ್ರೂ ಆಗಲಿ. ಇಷ್ಟಿದು ಫಸ್ಟ್ ಇದು, ಆಮೇಲೆ ಎಲ್ಲರೂ ಬರೋದು. ಏನ್ ಪ್ರಾಬ್ಲಮ್ ಆದ್ರೆ ಅವ್ರು ಬರಲ್ಲ, ಹೇಳ್ತಾರೆ ಬರ್ತಾರೆ ಫ್ರೆಂಡ್ಸ್ ಬರ್ತಾರೆ, ಅದ್ರಲ್ಲಿ ಒಂದ್ ಮಾತ್ರ ಬರುದು, ಎಲ್ಲರೂ ಬರುದಿಲ್ಲ. ಅದರಲ್ಲಿ ಕೆಟ್ಟ ಮಟ್ಟಿಗೆ ತುಂಬಾ ಜನ ಇರ್ತಾರೆ, ಆಚೆ ಎಲ್ಲ ಇರ್ತಾರೆ, ಒಳ್ಳೇದ್ ಮಟ್ಟಿಗೆ ಯಾರು ಇರುದಿಲ್ಲ ಅಷ್ಟೇ. ಫ್ಯಾಮಿಲಿಯವರಿಗೆ ತುಂಬಾ ಕಷ್ಟ ಆಗ್ತದೆ. ಮಕ್ಕಳಿಗೆ ಹೇಳುವಾಗ ಅವ್ರಿಗೆ ಕೋಪ ಬರ್ತದೆ, ಯಾಕೆ ಈ ತರ ಹೇಳ್ತಾರೆ, ಇದು ಹೇಳ್ತಾರೆ ಅಂತ ಹೇಳ್ತಾರೆ. ಮತ್ತೆ ಬಿಟ್ಟು ಊಟ ಮಾಡುದಿಲ್ಲ, ಅದು ಮಾಡುದಿಲ್ಲ, ಸಿಟ್ಟು ಮಾಡ್ತಾರೆ. ಏನ್ ಮಾಡ್ಕೊಂಡಿದ್ದೀರಾ? ನಾವು ಕೂಲಿ ಕೆಲಸ ಮಾಡ್ತೀವಿ. ಹೌದಾ? ಈಗಿನ ಜನರೇಷನ್ ಅವರು ಮಾಡ್ತಿರೋ ಒಂದು ದೊಡ್ಡ ಮಿಸ್ಟೇಕ್ ಅಥವಾ ತಪ್ಪು ಅಂತಂದ್ರೆ ಏನು? ತಪ್ಪಂದ್ರೆ ದುಡುಕಬೇಕು, ತಿನ್ಬೇಕು, ತಪ್ಪು ಮಾಡಬಾರ್ದು ಅಲ್ವಾ? ಹೌದು. ಯಾರಿಗೆ ಅನ್ಯಾಯ ಮಾಡಬಾರ್ದು, ಯಾರಿಗೆ ಯಾರು ಹೇಳ್ಬಾರ್ದು ಅಲ್ವಾ? ಹೌದು. ನಮ್ಮ ಬುದ್ಧಿಯಲ್ಲಿ ನಾವು ನಡಿಬೇಕು. ಎಂತ ಇದ್ರೆ ನಮ್ಮ ಜ್ಞಾಪಕದಲ್ಲಿ ಹೋಗ್ಬೇಕು, ಬೇರೆ ಜ್ಞಾಪಕದಲ್ಲಿ ಹೋಗ್ಬಾರ್ದು. ಹೌದು. ನಮ್ದು ಎಷ್ಟು ಉಂಟು ತಿಳಿಬೆಳಿಗ್ಗೆ, ಎಷ್ಟು ದುಡುಕಬಹುದು, ಎಷ್ಟು ತಿನ್ಬಹುದು, ಅಷ್ಟು ಮಾಡ್ಬೋದು. ಮತ್ತೆ ನಾನು ಅದು ತಿಂತೇನೆ ಇದು ತಿಂತೇನೆ ಅಂತ ನಮ್ಮ ಎಷ್ಟು ಕಾಲುದ್ದೊಂಡು ಅಷ್ಟೇ ಚಾಪೆ ಆಗ್ಬೇಕು. ಹೌದು. ಅದರ ಮೊದಲು ಹಾಕ್ಬಾರ್ದು. ಅಲ್ಲ ಮಿಸ್ಟೇಕ್ ಜಾಸ್ತಿ ಪಡ್ಚಿಡ್ಗೆ ಜಾಸ್ತಿ ಪಣಂ ಬರ್ದೆ ಅದಕ್ಕೆ ಮಿಸ್ಟೇಕ್. Younger generation mistake. Nowadays, these peoples are used to go to the pub, right? That was a major mistake. I used to thought that. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ? What was the one mistake this generation is doing? This generation mistake is lots of mistake they are doing. Lot meaning lot. Yeah. I cannot repeat that. It's today's generation they should think what mistake we are doing for all that. I cannot mention. Mention anyone? No, I cannot mention that. They should understand what they are doing. Actually, for this generation, old people are also working. Yeah. No help is there. But they're saying, no, the old people are getting from year 2000. Somebody saying they're getting the machine. They're saying they're getting food. From where they're getting? They're not getting only anything. For that reason, they're working. No? Yeah. For that, if everything they're getting, so why they should go out of the house only? No? At least they can take rest. They can do so many things. Enjoy themselves. In this time, they have to enjoy themselves. They're still struggling. Okay? ಗಾಡಿ ಹೆವಿ ಓಡಿಸ್ತಾರೆ ಮೇಡಮ್, ಗಾಡಿ ಹೆವಿ ಓಡಿಸ್ತಾರೆ, ಆಕ್ಸಿಡೆಂಟ್ ಆಗುತ್ತೆ, ಕಾಲಕ್ಕೆ ಏಟ್ ಪಡ್ಕೊತಾರೆ, ಸುಮ್ಮನೆ ಹಾಸ್ಪಿಟಲ್ಗೆ ಹೋಗ್ಬಿಡ್ತಾರೆ. ಗಾಡಿ ಇದ್ದಾರೆ ಓಡಿಸೋದು ತುಂಬ ಒಳ್ಳೆಯದು. ಹಾರ್ಟ್ ಪೇಷಂಟ್ ಪಾಪ ಇದ್ರೆ ಭಾಳ ಪ್ರಾಬ್ಲಮ್ಮು. ಗಾಡಿ ಇದ್ದಾರೆ ಓಡಿಸ್ಬೇಕು ಅಷ್ಟೇ.